ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ದೋಸೆಗೆ, ಇಡ್ಲಿಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಯೂಸ್ ಆಗ್ತಕ್ಕಂಥ ಒಂದು ಪುಡಿನ ಮಾಡ್ಕೊಳ್ಳೋಣ. ಪುಡಿ ದೋಸೆ ಅಂತ. ಈ ದೋಸೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೇರೆ ಪಲ್ಯ, ಚಟ್ನಿ ಅದೆಲ್ಲ ಏನೂ ಬೇಕಾಗಲ್ಲ. ಇದೊಂದು ಪುಡಿ ಇದ್ದರೆ ಹಾಗೆ ಬೇಕಾದ್ರೆ ಲಂಚ್ ಬಾಕ್ಸಿಗೆ ದೊಡ್ಡವರು ಸಹ ಈಗ ಹಂಗೆ ಹಾಕ್ಕೊಂಡು ಹಾಗೆ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಪುಡಿ ದೋಸೆಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ನೋಡೋಣ. ಫಸ್ಟು ಒಂದು ಪ್ಯಾನ್ನ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ 4 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಹಾಗೆ ಸೇರಿಸ್ಕೊತಾ ಹೋಗೋಣ. ಇಲ್ಲಿ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಇಲ್ಲಿ ಅನ್ಪಾಲಿಶ್ಡ್ ಹೆಸರುಬೇಳೆನ ಹಾಕ್ತಾ ಇರೋದ್ರಿಂದ ಅದು ಹೆಸರುಬೇಳೆ ಥರ ಕಾಣ್ತಾ ಇಲ್ಲ ನಿಮಗೆ. ಅದು ಹೆಸರುಬೇಳೆ 4 ಸ್ಪೂನ್ ಎಲ್ಲ ಒಂದೇ ಕ್ವಾಂಟಿಟಿಲಿ ಹಾಕ್ಕೋಬೇಕು. ಹಾಗೆ 4 ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು 4 ಸ್ಪೂನಷ್ಟು ತೊಗರಿಬೇಳೆ, ಈಗೆಲ್ಲನೂ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ನೋಡಿ ಎಲ್ಲ ಆಗಿದೆ. ಇದನ್ನೊಂದು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸಾಕು, ಇಷ್ಟ ಆದರೆ ಸಾಕು. ನೋಡಿ ಎಲ್ಲನೂ ಆಗಿದೆ. ಈಗ ಅಷ್ಟಿಷ್ಟಾದರೆ ಸಾಕು. ಈಗ ಅದೇ ಬಾಣಲಿಗೆ ಒಂದು 4 ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಕಡಲೆ ಬೀಜನ ಸ್ವಲ್ಪ ಹಾಕ್ತಿದ್ದಂಗೆ ಇಲ್ಲಿ ಕಡಲೆನೂ ಆ್ಯಡ್ ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ಕಡಲೆ ಬೀಜ ಸ್ವಲ್ಪ ಆಗಬೇಕು. ಆಗ್ತಿದ್ದಂಗೆ ಕಡಲೆನ ಆ್ಯಡ್ ಮಾಡ್ಕೊಳ್ಳೋಣ. ಕಡಲೆ ಏನು ಜಾಸ್ತಿ ಉರಿಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಅವನು ಅಷ್ಟೇ ಇದಕ್ಕೆ ಪ್ಲೇಟ್ಗೆ ಬೇಳೆಗಳ ಜೊತೆಲೇ ಹಾಕ್ಕೊಂಬಿಡೋಣ. ಈಗ ಅದೇ ಬಾಣಲಿಗೆ ಈ ಖಾರಕ್ಕೆ ಇಲ್ಲಿ ಒಂದು 10ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 8 ಗುಂಟೂರು ಮೆಣಸಿನ್ಕಾಯಿನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಬೇಡ ಅನ್ನೋರು ಸ್ವಲ್ಪ ಒಂದು 3ರಿಂದ 4 ಹಾಕ್ಕೊಂಡು ಸಾಕಾಗುತ್ತೆ. ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಲ್ಲೂ ಖಾರ ಇರೋದ್ರಿಂದ 7-8 ಬೇಡ ಅನ್ನೋರು 4 ಹಾಕ್ಕೊಂಡು ಸಾಕಾಗುತ್ತೆ. ಈಗ 1-2 ಎಸಲಷ್ಟು ಕರಿಬೇವಿನ ಸೊಪ್ಪು, ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಉರಿಬೇಕು ಅನ್ನೋದೇನಿಲ್ಲ. ನೋಡಿ, ಇದು ಆಗ್ತಿದ್ದಂಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸಾಕು. ಗ್ಯಾಸ್ ಆಫ್ ಮಾಡಿಕೊಂಡು ಇವುಗಳ ಜೊತೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪುಡಿ ತುಂಬ ನೈಸ್ ಆಗೋ ಬೇಡ, ತುಂಬ ತರಿ ಆಗೋ ಬೇಡ, ಮೀಡಿಯಮ್ ಆಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಈಗ ಅದೇ ಬಾಣಲಿನ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಡ್ರೈ ಆಗಬೇಕು. ಅದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಫ್ರೈ ಮಾಡೋಣ.
ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ ಇನ್ನೊಂದು 1.5 ಸ್ಪೂನಷ್ಟು ಎಣ್ಣೆನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಪುಡಿ ಜೊತೆಗೆ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಈಗ ಅದನ್ನು ಇದು ಪುಡಿಗೆ ಸೇರಿಸ್ಕೊಂಡು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದೇ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗೋವರೆಗೂ ಚೆನ್ನಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಎಣ್ಣೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರೋದ್ರಿಂದ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ದೋಸೆನ ಹಾಕ್ಕೊಂಡು ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು ದೋಸೆ. ಇದನ್ನು ಮಸಾಲೆ ದೋಸೆಗೂ ಸಹ ಹಾಕ್ಕೋಬೋದು. ನೋಡಿ, ದೋಸೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ದೋಸೆ ಮೇಲೆ ಈ ಪುಡಿನ ಉದುರಿಸ್ಕೊಂಡ್ರೆ ಪುಡಿ ದೋಸೆ ರೆಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮೇಲೆ ಇನ್ನೂ ಒಂದು ಸರಿ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ಒಂದೇ ಸೈಡು ಬೇಯಿಸ್ಕೊಂಡು ಎತ್ಕೊಂಡು ಸಾಕಾಗುತ್ತೆ ದೋಸೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇದು ತಟ್ಟೆ ಇಡ್ಲಿಗೆ ಮತ್ತು ಬಟನ್ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಪುಡಿ ಇದ್ದರೆ, ಇಲ್ಲ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು. ಇದು ಮಲ್ಟಿಪರ್ಪಸ್ ಆಗಿ ಸಹ ಯೂಸ್ ಮಾಡ್ಕೋಬೋದು. ಈ ಮಕ್ಕಳುಗಳಿಗೆ ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಅನ್ನೋದಾದರೂ ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಮಿಕ್ಸ್ ಮಾಡಿ ಅನ್ನ ಜೊತೆ ಕಲಿಸ್ಕೊಟ್ರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಚಪಾತಿಗೆ ಈ ರೀತಿಯಾಗಿ ತುಪ್ಪ ಹಾಕ್ಬಿಟ್ಟು ಆ ಪುಡಿನ ಉದುರಿಸ್ಬಿಟ್ಟು ರೋಲ್ ಮಾಡಿಕೊಟ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಎಲ್ಲ ದೋಸೆಗೂ ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಆ ಪುಡಿನ ಉದುರಿಸಿ ಮತ್ತೆ ಮೇಲೆ ಬೇಕು ಅಂದರೆ ಇನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಪುಡಿ ದೋಸೆ ರೆಡಿ. ಥ್ಯಾಂಕ್ ಯು ಆಲ್.